ನಮಸ್ಕಾರ ಸ್ನೇಹಿತರೆ, ತಮಿಳುನಾಡು ಬಿಜೆಪಿಯಲ್ಲಿ ಒಂದು ಬಹುದೊಡ್ಡದಾದಂತಹ ಬೆಳವಣಿಗೆ ನಡೆದಿದೆ. ಈ ಬೆಳವಣಿಗೆ ಬಗ್ಗೆ ಈ ಒಂದು ವಾರದ ಹಿಂದೆ ನಾನು ಹೇಳಿದ್ದೆ, ಈಗ ಆಗೋ ಚಾನ್ಸಸ್ ಇದೆ ಅಂತೇಳಿ. ಕೊನೆಗೂ ಅದು ಈಗ ಸತ್ಯ ಆಗಿದೆ. ಹಾಗಾದ್ರಲ್ಲಿ ಏನ್ ನಡೀತಾ ಇದೆ, ಮುಂದೆ ಏನಾಗ್ಬೋದು, ಇದೆಲ್ಲದನ್ನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ನಿಮ್ಗೆ ಗೊತ್ತಿದೆ, ಬಿಜೆಪಿ ಅನ್ನೋದು ಇರಲೇ ಇಲ್ಲ. ಅಂತಹ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ನಾನು ಚಿಗುರಿಸ್ತೇನೆ ಅಂತೇಳಿ ಹೇಳಿ ಪಣ ತೊಟ್ಟು ಅಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಅಣ್ಣಾಮಲೈ. 5 ವರ್ಷದ ಹಿಂದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿ ಅಣ್ಣಾಮಲೈಯವರು ನೇಮಕಗೊಂಡ್ರು. ಆ ನೇಮಕಗೊಂಡ ದಿನದಿಂದ ಅಣ್ಣಾಮಲೈಯವರು ಒಂದು ದಿನ ಕೂಡ ಅವರು ವಿರಮಿಸಲಿಲ್ಲ ಅಂತಾನೆ ಹೇಳ್ಬೋದು. ಇಡೀ ತಮಿಳುನಾಡನ್ನ ಸುತ್ತಾಡಿದ್ರು. ಬಿಜೆಪಿ ಅಂದ್ರೆ ಏನು ಅಂತೇಳಿ ಕ್ವಶನ್ ಮಾಡುವಂತಹ ಜನರ ಮಧ್ಯದಲ್ಲಿ ಇವರು ಕೆಲಸ ಮಾಡಿ ಅಲ್ಲಿ ಬಿಜೆಪಿ ಮೊಳಕೆ ಹೊಡೆಯುವ ರೀತಿಯಲ್ಲಿ ನೋಡ್ಕೊಂಡ್ರು. ಅಹರ್ನಿಶಿ ದುಡ್ದವರು ಬಿಜೆಪಿ ಅಲ್ಲಿ ಅಸ್ತಿತ್ವವನ್ನು ಕಂಡುಕೊಳ್ಳಲಿಕ್ಕೆ ಬಹುದೊಡ್ಡದಾದಂತಹ ಕೊಡುಗೆಯನ್ನು ಕೊಟ್ಟರು. ಗೊತ್ತಿದೆಯಲ್ಲ ನಿಮ್ಗೆ, ರಾಜಕೀಯದಲ್ಲಿ ಬಹಳಷ್ಟು ಏರುಪೇರುಗಳಾಗ್ತಾ ಇರ್ತದೆ. ಬಹಳಷ್ಟು ವಿಷಯಗಳಲ್ಲಿ ಕೆಲವೊಮ್ಮೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗ್ತದೆ. ಇದೆಲ್ಲದೂ ನಡೀತಾ ಇರ್ತದೆ. ತಮಿಳುನಾಡಿನಲ್ಲಿ ಇರುವಂತಹ ಒಂದು ಪಾಲಿಟಿಕ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಪಾಲಿಟಿಕ್ಸ್. ನಮ್ಮ ರಾಜ್ಯದಲ್ಲಿ ಇರುವಂತಹ ರೀತಿಯ ಪಾಲಿಟಿಕ್ಸ್ ಅಲ್ಲಿ ಇಲ್ಲ. ಅಲ್ಲಿರೋದೇ ಬೇರೆ ರೀತಿಯಾದಂತಹ ರಾಜಕೀಯ. ಅಲ್ಲಿ ಮುಖ್ಯವಾಗಿ ಎಐಡಿಎಂಕೆ ಮತ್ತೆ ಡಿಎಂಕೆ ಮೊದಲಿಂದಾನು ಈ ರಾಜ್ಯವನ್ನ ಆಳ್ತಾ ಇದ್ರು. ಒಂದು ಚುನಾವಣೆಯಲ್ಲಿ ಎಐಡಿಎಂಕೆ ಗೆಲ್ತಾ ಇತ್ತು, ಇನ್ನೊಂದು ಚುನಾವಣೆಯಲ್ಲಿ ಡಿಎಂಕೆ ಗೆಲುವನ್ನು ಸಾಧಿಸ್ತಾ ಇತ್ತು. ಈಗ ಸದ್ಯಕ್ಕೆ ಡಿಎಂಕೆ ಆಡಳಿತ ನಡೆಸ್ತಾ ಇದೆ. ಮುಂದಿನ ವರ್ಷ 2026 ಚುನಾವಣೆ ಕೂಡ ಇದೆ. ಈ ಚುನಾವಣೆ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಈ ಬಾರಿ ಅಧಿಕಾರವನ್ನು ಹಿಡಿಲೇಬೇಕು ಅಂತ ಹೇಳಿ ಬಿಜೆಪಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಣ್ಣಾಮಲೈಯವರು ಕೂಡ ಅಷ್ಟೇ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯವನ್ನು ಸುತ್ತಾಡಿ ಒಂದು ಬಹುದೊಡ್ಡದಾದಂತಹ ಅಭಿಯಾನವನ್ನ ನಡೆಸಿದ್ರು. ಆ ಮೂಲಕ ಅಲ್ಲಿ ವಿದ್ಯಾವಂತರು ಮತ್ತೆ ಯುವಕರನ್ನ ಬಿಜೆಪಿಯತ್ತ ಸೆಳೆಯುವಲ್ಲಿ ತಕ್ಕ ಮಟ್ಟಿನ ಯಶಸ್ಸನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಇರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಆ ಜನರ ಮನಸ್ಸಿನಲ್ಲಿ ಒಂದು ಬೇರೂರಿ ಬಿಟ್ಟಿದೆ. ಅದು ಈ ದ್ರಾವಿಡ ಪಕ್ಷಗಳ ಕೆಲವೊಂದು ಸಿದ್ಧಾಂತಗಳು. ಈ ಸಿದ್ಧಾಂತದಿಂದ ಅವ್ರನ್ನ ಹೊರಗಡೆ ತರೋದು ಬಹಳಷ್ಟು ಕಷ್ಟದ ಕೆಲಸ. ಈ ರೀತಿಯಾದಂತಹ ಕಷ್ಟದ ಪರಿಸ್ಥಿತಿ ಇರುವಂತಹ ತಮಿಳುನಾಡಿನಲ್ಲಿ ಬಿಜೆಪಿಗೆ ಒಂದು ನೆಲೆಯನ್ನು ಒದಗಿಸಿಕೊಟ್ಟವರು ಅಣ್ಣಾಮಲೈಯವರು. ಆದ್ರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಿಂದಾಗಿ ಈಗ ಅಣ್ಣಾಮಲೈಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂದಿದೆ. ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಅವರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ಕಾರಣ. ಮುಂದೆ ಅಲ್ಲಿ ಪುನಃ ಚುನಾವಣೆ ನಡೀತದೆ, ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ನಡೀತಾ ಇದೆ. ಬಹುಶಃ ಏಪ್ರಿಲ್ 9ನೇ ತಾರೀಕಿನಲ್ಲಿ ಹೊಸ ಅಧ್ಯಕ್ಷರ ಆಯ್ಕೆ ನಡೀತದೆ. ಆ ಸಂದರ್ಭದಲ್ಲಿ ಪುನಃ ಅಣ್ಣಾಮಲೈ ಅವ್ರನ್ನ ಆಯ್ಕೆ ಮಾಡ್ತಾರ ಅಥವಾ ಬೇರೆಯವ್ರನ್ನ ಆಯ್ಕೆ ಮಾಡ್ತಾರ ಖಂಡಿತವಾಗಿ ಗೊತ್ತಿಲ್ಲ. ಯಾಕಂತೇಳಿ ಹೇಳಿದ್ರೆ ಅಲ್ಲಿ ಹಲವಾರು ಜನ ಉಮೇದ್ವಾರಿಗಳಿದ್ದಾರೆ. ಬಹುಶಃ ಅದರಲ್ಲೇ ಯಾರನ್ನ ಒಬ್ಬರನ್ನ ಆರಿಸುವಂತ ಸಾಧ್ಯತೆಗಳಿದೆ. ಅಥವಾ ಎಲ್ ಮುರುಗನ್ ಅವ್ರನ್ನ ಪುನಃ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ರಾಜೀನಾಮೆ ಕೊಡ್ಲಿಕ್ಕೆ ಮುಖ್ಯ ಕಾರಣ ಏನು? ಕೇವಲ 5 ವರ್ಷ ಆಯ್ತು ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಟ್ರ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಖಂಡಿತವಾಗಿ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿದೆ. ಅದಕ್ಕೆ ಒಂದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಮೊದಲಿನಿಂದನೂ ಕೂಡ ಎಐಎಡಿಎಂಕೆ ಮತ್ತೆ ಬಿಜೆಪಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇತ್ತು. ಅಂದ್ರೆ ಇವ್ರ ಮಧ್ಯೆ ಮೈತ್ರಿ ಇತ್ತು ಮೊದಲಿಂದಾನು. ಅಂದ್ರೆ ಜಯಲಲಿತಾ ಕಾಲದಿಂದನೂ ಕೂಡ ಎಐಎಡಿಎಂಕೆ ಎನ್ಡಿಎ ತೆಕ್ಕೆಯಲ್ಲಿ ಇದ್ದಂತಹ ಪಕ್ಷ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಐಎಡಿಎಂಕೆ ಮತ್ತೆ ಬಿಜೆಪಿ ಮಧ್ಯೆ ಒಂದು ಬಿರುಕು ಬಂತು. ಈ ಬಿರುಕಿನಿಂದಾಗಿ ಎಐಡಿಎಂಕೆ ಎನ್ಡಿಎ ಇಂದ ಹೊರ ನಡೀತು. ಚುನಾವಣೆಯಲ್ಲಿ ಫಲಿತಾಂಶ ಏನಾಯ್ತು ನಿಮ್ಗೆ ಗೊತ್ತಿದೆ. ಅಲ್ಲಿ ಇವರ ನಡುವಿರುವಂತಹ ಬಿರುಕಿನ ಲಾಭವನ್ನ ಪಡ್ಕೊಂಡಂತಹ ಇಂಡಿ ಒಕ್ಕೂಟ ಅಲ್ಲಿ 39 ಕ್ಷೇತ್ರಗಳಲ್ಲಿ ಜಯವನ್ನು ಗಳಿಸ್ತು. ಅಂದ್ರೆ ಡಿಎಂಕೆ ಮತ್ತೆ ಕಾಂಗ್ರೆಸ್ ಅಲಯನ್ಸ್ ಇವರು ಸಂಪೂರ್ಣವಾದಂತಹ ಮೇಲುಗೈಯನ್ನ ಸಾಧಿಸಿದ್ರು. ಯಾವಾಗಲ್ಲಿ ಸಂಪೂರ್ಣವಾಗಿ ಇಂಡಿ ಬ್ಲಾಕ್ ಜಯವನ್ನು ಗಳಿಸ್ತೋ ಆ ದಿನದಿಂದಾನೇ ಒಂದು ಡಿಸ್ಕಷನ್ ನಡೀತಾ ಇತ್ತು. ಅದೇನು ಅಂತ ಹೇಳಿದ್ರೆ, ಮುಂಬರುವ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಐಎಡಿಎಂಕೆ ಮತ್ತೆ ಬಿಜೆಪಿ ಒಟ್ಟಾಗಿ ಚುನಾವಣೆಗೆ ಹೋದ್ರೆ ಮಾತ್ರ ತಮಿಳುನಾಡಿನಲ್ಲಿ ಇವರು ಅಧಿಕಾರ ಹಿಡಿಯುವಂತ ಸಾಧ್ಯತೆ ಇದೆ. ಇಲ್ಲದಿದ್ರೆ ಖಂಡಿತವಾಗಿ ಇವರಿಗೆ ಅಧಿಕಾರ ಸಿಗೋಲ್ಲ. ಅಧಿಕಾರ ಬಿಟ್ಟಾಕಿ ಇವರು ಎಣಿಸಿದಷ್ಟು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸ್ಲಿಕ್ಕೆ ಕೂಡ ಸಾಧ್ಯ ಆಗೋಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮೀಟಿಂಗ್ಗಳು ಕೂಡ ನಡೀತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಐಎಡಿಎಂಕೆಯ ಪಳನಿಸ್ವಾಮಿ ಅವರನ್ನ ಇತ್ತೀಚೆಗೆ ಅಮಿತ್ ಶಾ ಅವರು ದೆಹಲಿ ಕರೆಸ್ಕೊಂಡು ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಆ ಮಾತುಕತೆ ಸಂದರ್ಭದಲ್ಲಿ ಅವರೊಂದು ಕಂಡೀಷನ್ ಹಾಕಿದ್ದಾರೆ ಅನ್ನೋದು ಕೂಡ ಕೇಳಿ ಬಂದಿತ್ತು. ಅದೇನು ಅಂತ ಹೇಳಿದ್ರೆ, ಒಂದು, ಅಣ್ಣಾಮಲೈ ಅವ್ರನ್ನ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ನೀವು ಕೆಳಗಡೆ ಇಳಿಸಿ ಬೇರೆ ಯಾರನ್ನಾದ್ರು ಅಲ್ಲಿ ಅಧ್ಯಕ್ಷರಾಗಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಅವ್ರ ಜೊತೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳಿ ಕಷ್ಟ ಆಗ್ತಾ ಇದೆ ಅಂತೇಳಿ ಕೂಡ ಹೇಳಿದ್ರು. ಅದಲ್ಲದೇನೆ ಈ ಹಿಂದೆ ಅಣ್ಣಾಮಲೈ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅವ್ರು ಏನ್ ಹೇಳಿದ್ರು ಅದು ಸತ್ಯವೇ, ಸುಳ್ಳಂತೂ ಅಲ್ಲ. ಒಂದು ಜಯಲಲಿತಾ ಅವರ ಭ್ರಷ್ಟಾಚಾರದ ವಿಷಯವನ್ನ ಹೇಳಿದ್ರು. ಅದೇ ರೀತಿಯಲ್ಲಿ ನಾಯಕರಾದಂತಹ ಅಣ್ಣಾದೊರೈ ಅವ್ರ ಬಗ್ಗೆ ಕೂಡ ಒಂದು ಕೆಲವೊಂದು ಆಕ್ಷೇಪಾರ್ಹ ಮಾತುಗಳನ್ನ ಅವರೆಲ್ಲ ಆಡಿದ್ದಾರೆ. ಆದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ಷಮೆಯನ್ನ ಕೇಳಬೇಕು ಅಂತ ಕೂಡ ಪಳನಿಸ್ವಾಮಿ ಅವರು ಒತ್ತಾಯ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೆ ಕ್ಷಮೆಯನ್ನ ಕೇಳಲ್ಲ ಅಂತ ಹೇಳ್ಕೊಂಡು
ಅಣ್ಣಾಮಲೈ ಅವರು ಹೇಳಿದ್ರು, ಅದೇ ರೀತಿಯಲ್ಲಿ ಅಮಿತ್ ಶಾ ಅವರು ಕೂಡ ಕ್ಷಮೆ ಕೇಳುವಂತ ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಈಗ ಏನಾಗಿದೆ, ಚುನಾವಣೆ ಸಂದರ್ಭದಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೇಬೇಕಾಗಿದೆ, ಇಲ್ಲ ಅಂದ್ರೆ ಗೆಲ್ಲಿಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಬಾರಿ ಕಾಂಪ್ರಮೈಸ್ ಮಾಡ್ಕೊಂತ ಇದ್ದಾರೆ. ಅದರ ಫಲಶ್ರುತಿ ಏನು ಅಂತ ಹೇಳಿದ್ರೆ, ಈಗ ಅಣ್ಣಾಮಲೈ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಹೊಸ ಅಧ್ಯಕ್ಷರು ಅಲ್ಲಿ ಆಯ್ಕೆ ಆಗ್ತಾರೆ. ಈ ಹೊಸ ಅಧ್ಯಕ್ಷರು ಮತ್ತೆ ಈಗಿರುವಂತಹ ಅಣ್ಣಾ DMK ಏನಿದೆ, ಇವರು ಹೊಂದಾಣಿಕೆ ಮಾಡಿಕೊಂಡು ಮುಂದಿನ ಚುನಾವಣೆಯನ್ನ ಎದುರಿಸಬೇಕಾಗಿ ಬರ್ತದೆ. ಹಾಗಾದ್ರೆ ಅಣ್ಣಾಮಲೈ ಅವರ ಪರಿಸ್ಥಿತಿ ಏನು, ಅಂದ್ರೆ ಅವ್ರ ಮುಂದಿನ ಭವಿಷ್ಯ ಏನು? ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ನನಗೆ ಪಕ್ಷ ಹೇಳಿದೆ ರಿಸೈನ್ ಮಾಡು ಅಂತ ಹೇಳಿ, ಹಾಗಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೇನೆ, ಪಕ್ಷ ಏನು ಕೆಲಸ ಕೊಡ್ತಾರೋ ಅದನ್ನು ನಾನು ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಒಂದು ಮಾತು ಕೂಡ ಇದೆ, ಅವರು ಇಲ್ಲಿ ಪಕ್ಷದ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಅವ್ರನ್ನ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇನ್ನೂ ಒಂದು ಸುದ್ದಿ ಇರೋದೇನು ಅಂತ ಹೇಳಿದ್ರೆ, ಅಣ್ಣಾಮಲೈ ಅವ್ರನ್ನ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯನ್ನಾಗಿ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇದ್ಯಾವುದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಯಾಕಂದ್ರೆ ಈಗಷ್ಟೇ ಅವ್ರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ ಗೊತ್ತಾಗ್ತದೆ. ಇಲ್ಲಿ ಬರುವಂತಹ ಬಹುದೊಡ್ಡ ಸಂಶಯ ಏನು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ತಳ ಊರ್ಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದಂತ, ಅಷ್ಟೇ ಅಹರ್ನಿಶಿಯಾಗಿ ದುಡಿದಂತಹ ಅಣ್ಣಾಮಲೈ ಅವ್ರನ್ನ ಕೆಳಗಡೆ ಇಳಿಸ್ಲಿಕ್ಕೆ ಈ ಅಣ್ಣಾ DMK ಅವರ ಮಾತನ್ನ ಕೇಳ್ತಾ ಬಿಜೆಪಿ, ಈ ರೀತಿಯಾದಂತಹ ಒಂದು ಡೌಟ್ ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ, ಸಡನ್ ಆಗಿ ಈ ರೀತಿಯಾದಂತಹ ನಿರ್ಧಾರ ತಗೊಳ್ತಾ ಇದ್ದಾರೆ ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಬಹುದೊಡ್ಡದಾದಂತಹ ಪ್ಲಾನ್ ಕೂಡ ಇರ್ತದೆ, ಅಥವಾ ಬೇರೆ ರೀತಿಯಾದಂತಹ ಒತ್ತಡ ಕೂಡ ಇದ್ದೇ ಇರ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮುಂದಿನ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಇವರು ಅಧಿಕಾರವನ್ನ ಹಿಡಿಬೇಕು ಅಂತ ಹೇಳಿದ್ರೆ ಇವರಿಬ್ರು ಜೊತೆಯಾಗಿ ಹೋರಾಟ ನಡೆಸಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಅಲ್ಲಿ TVK ಪಕ್ಷ ಕೂಡ ಪ್ರವರ್ಧಮಾನಕ್ಕೆ ಬರ್ತಾ ಇದೆ, ನಂತರ DMK ಕೂಡ ಸ್ಟ್ರಾಂಗ್ ಆಗೇ ಇದೆ, ಆದ್ರೆ ಅವರಿಗೆ ಆಡಳಿತ ವಿರೋಧಿ ಅಲೆಯ ಸಮಸ್ಯೆ ಕೂಡ ಇದೆ. ಈ ಎಲ್ಲಾ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳನ್ನು ನೋಡಿಕೊಂಡೆ ಬಹುಶಃ ಬಿಜೆಪಿ ಒಂದು ನಿರ್ಧಾರಕ್ಕೆ ಬಂದಿದೆ ಅನಿಸ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ. ಬಹುಶಃ 9ನೇ ತಾರೀಕಿಗೆ ಎಲ್ಲ ರೀತಿಯಾದಂತಹ ಡಿಸೈಡ್ ಆಗುವಂತ ಸಾಧ್ಯತೆ ಕೂಡ ಇದೆ. ಅಲ್ಲಿವರೆಗೆ ನಾವು ಕಾಯ್ಬೇಕಾಗ್ತದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಈ ರೀತಿಯಾದಂತಹ ಒಂದು ಸಡನ್ ಆಗಿ ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳ್ಕೊಂಡು ಯಾರು ಊಹಿಸಿರ್ಲಿಲ್ಲ, ಅಂದ್ರೆ ಊಹಾಪೋಹ ಇತ್ತು, ಆದ್ರೆ ಈಗ ಅದು ಘಟಿಸಿ ಬಿಟ್ಟಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ, ಅಲ್ಲಿ ಬಿಜೆಪಿ ಯಾವ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡ್ತಾ ಇದೆ, ಎಲ್ಲೋದು ನಮ್ಗೆ ನಿಚ್ಚಳವಾಗ್ತಾ ಹೋಗ್ತದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.